ಬಿಡದಿ ಟೌನ್ಶಿಪ್ನ ವಿಷಯದಲ್ಲಿ ಸಾಕಷ್ಟು ವಿಷಯ ಏನು ಹೇಳಿದ್ದೇನೆ. ಅದು ಜನವಿರೋಧಿ ರೈತ ವಿರೋಧಿಯ ಕಾರ್ಯಕ್ರಮ. ಅಲ್ಲಿ ಆ ಭಾಗದಲ್ಲಿ 500 ದಿನಕ್ಕೂ ಹೆಚ್ಚಿನ ಒಂದು ಹೋರಾಟ ಏನು ನಡೀತಿದೆ, ರೈತರ ಒಂದು ಹೋರಾಟ. ಅದರಲ್ಲೂ ರೈತ ಮಹಿಳೆಯರು ಸರ್ಕಾರಕ್ಕೆ ಏನಾದರೂ ಆ ಹೋರಾಟ, ರೈತರ ಹೋರಾಟ ಏನಿದೆ ಅದಕ್ಕೆ ಗೌರವ ಕೊಡಬೇಕು ಅನ್ನೋದ್ರಿಂದ ತೀರ್ಮಾನಕ್ಕೆ ಬರಬೇಕು. ಇವತ್ತು ಆ ರೈತರ ಪರವಾದಂಥ ಧ್ವನಿಗೋಸ್ಕರಲೇ ಜನತಾದಳದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಕಾರ್ಯಕ್ರಮ 3 ದಿವಸ ಇದೆ. ಸರ್, ಈಗ ಕಾಂಗ್ರೆಸ್ನ ಅತೃಪ್ತ ಶಾಸಕರು ತಮ್ಮ ಸಂಪರ್ಕದಲ್ಲಿ ಏನಾದ್ರು ಇದ್ದಾರಾ? ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಕಟ್ಟುನಿಟ್ಟುವಾಗಿ ಗಂಭೀರವಾಗಿ ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ಪೊಲೀಸರಿಗೆ ಸಿಕ್ಕಿದ್ದಾರೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ ಇರ್ಬೋದು, ಬಾಂಗ್ಲಾದೇಶಗಳು. ಆಮೇಲೆ ಇವರೆಲ್ಲರೂ ಕೂಡ ನಮಗೆ ಉತ್ತರ ಭಾರತದಿಂದ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ನಲ್ಲಿದ್ದೀವಿ, FRO ಅಧಿಕಾರಿಗಳ ಜೊತೆ ನಾವು ಟಚ್ನಲ್ಲಿದ್ದೀವಿ. ವಿ ವಿಲ್ 100% ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ. ಇದು ಕಾನ್ಸ್ಟೆಂಟಾಗಿ ವಿಜಿಲೆಂಟ್ ಇರಬೇಕಾಗ್ತದೆ. ಬರೀ ನಾವು 1 ವಾರ ಮಾಡೋದು, ಇನ್ನೊಂದು 2 ವಾರ ಬಿಡೋದು ಅಂತ ಇಲ್ಲ, ನಿರಂತರವಾಗಿ ಮಾಡಬೇಕಾಗ್ತದೆ. ಇದಕ್ಕೆ ಅವಶ್ಯಕತೆ ಒಂದು ಸ್ಪೆಷಲ್ ತಂಡನೇ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಭಾಳ ಪ್ರಮುಖವಾದಂಥ ವಿಷಯ ಏನಪ್ಪ, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ನೆರವು ಕೊಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ರಾಜ್ಯ ಯಾವುದೇ ಅಂತಾರಾಷ್ಟ್ರೀಯ ಗಡಿಯನ್ನು ನಾವು ಹೊಂದಿಲ್ಲ, ಸಂಪರ್ಕವೂ ಇಲ್ಲ. ಬಾಂಗ್ಲಾದೇಶ ಗಡಿಗೂ ನಮಗೆ ಸಂಪರ್ಕ ಇಲ್ಲ, ನೇಪಾಳ ಸಂಪರ್ಕ ಇಲ್ಲ, ಬೇರೆ ಯಾವ ರಾಷ್ಟ್ರದ್ದು ಬಾರ್ಡರ್ಸನ್ನು ನಾವು ಶೇರ್ ಮಾಡ್ತೀವಿ. ಆದರೆ ಇವತ್ತು ಅವರು ನುಗ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಬರ್ತಾ ಇದ್ದಾರೆ? ತ್ರಿಪುರಾದಿಂದ ಬರ್ತಾ ಇದ್ದಾರೆ, ಅಸ್ಸಾಮಿಂದ ಬರ್ತಾ ಇದ್ದಾರೆ, ಬೇರೆ ನಾರ್ತ್ ಈಸ್ಟ್ ಇಂದ ಬರ್ತಾ ಇದ್ದಾರೆ, ಪಶ್ಚಿಮ ಬಂಗಾಳಿಂದ ಬರ್ತಾ ಇದ್ದಾರೆ. ಗಡಿ ಕಾಯೋ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದೇ ವಿಚಾರದಲ್ಲೇ ಇವರು 2-3 ಎಲೆಕ್ಷನ್ನು ನಾರ್ತ್ ಈಸ್ಟಲ್ಲೂ ಮಾಡಿಬಿಟ್ರು ಮತ್ತು ವೆಸ್ಟ್ ಬೆಂಗಾಲಲ್ಲೂ ಮಾಡಿಬಿಟ್ರು. ಆದರೆ ಅವ್ರ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಷ್ಟು ದೂರ ಬರ್ತಾ ಇದ್ದಾರೆ ಅಂದರೆ ನಾಟ್ ಓನ್ಲಿ ಅವರ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಹ್ಯಾವ್ ಬಿಕಮ್ ಪೋರಸ್, ಬಟ್ ಆಲ್ಸೋ ಅದರ್ ಸ್ಟೇಟ್ ಬಾರ್ಡರ್ಸ್ ಆಲ್ಸೋ ಆರ್ ಬಿಕಮಿಂಗ್ ಪೋರಸ್. ಮತ್ತು ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಪ್ರಾರಂಭ ಆಗಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಸುಮ್ಮನೆ ಹೋಗೋದು ಸ್ಲಮ್ಗಳಲ್ಲಿ, ಒಂದು ವಿಡಿಯೋ ಮಾಡೋದು, ನಿಮ್ದು ಯಾವ ಊರು, ನಿಮ್ದು ಯಾವ ರಾಷ್ಟ್ರ, ಹಿಂದಿನಲ್ಲಿ ಕೇಳಿಬಿಡೋದು, ಮತ್ತು ಏನು ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಬಾಯಿ ಬಂದಂಗೆ ಮಾತಾಡೋದು. ಅಂಥ ವಿಜಿಲ್ಯಾಂಟಿಸಮ್ ಇದೆ, ನಾವು ಒಪ್ಪಕ್ಕಾಗಲ್ಲ. ನಿಮ್ಮ ಹತ್ರ ಮಾಹಿತಿ ಇದ್ದರೆ ಬಂದು ಸ್ಟೇಷನ್ನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕೊಡಿ. ನೀವು ಸೋಷಿಯಲ್ ಮೀಡಿಯಾ ಹೀರೋ ಆಗಕ್ಕೆ ಹೋಗಿ ನೀವು ಅಂತಾರಾಷ್ಟ್ರೀಯ ಈ ಜಾಳ ಏನಿದೆ ಅದನ್ನು ಬಲಪಡಿಸ್ತಾ ಇದ್ದೀವಿ. ಮಾರಲ್ ಪೊಲೀಸಿಂಗ್ ಮಾಡಬಾರ್ದು. ನೋ ಮಾರಲ್ ಪೊಲೀಸಿಂಗ್, ನೋ ವಿಜಿಲೆಂಟಿಸಮ್ ವಿಲ್ ಬಿ ಟಾಲರೇಟೆಡ್. ಯಾಕಂದರೆ ಇವ್ರು ಹೋಗಿ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ, ಅವ್ರು ಎಚ್ಚೆತ್ಕೊಳ್ತಾರೆ. ಈಗ ಅವ್ನು ಯಾರು ಸಿಕ್ಬಿರ್ತಾನೆ